ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘ ವಿಜಯಪುರ ಜಿಲ್ಲಾ ಸಮಿತಿಯಿಂದ ಪತ್ರಿಕೆಗೋಷ್ಠಿಯನ್ನು ಹಮ್ಮಿಕೊಂಡಿದ್ದು, ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ಸಮಾಜದ ಬಂಧುಗಳಿಗೆ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕರಿಸುತ್ತಾ, ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ನಾಗಮೋಹನ್ ದಾಸ್ ವರದಿಯನ್ನು ಸರ್ಕಾರ ರಾಜ್ಯಪಾಲರಿಗೆ ಕಳಿಸಿಕೊಟ್ಟಿತ್ತು. ಕರ್ನಾಟಕ ಸರ್ಕಾರದ ಘನವೆತ್ತ ರಾಜ್ಯಪಾಲರಾದಂತಹ ತಿರಸ್ಕಾರ ಮಾಡಿದಕ್ಕೆ ಅವರಿಗೆ ಹೃತ್ಪೂರ್ವಕ ಆದಿಜಾಂಬವ ಸಂಘದಿಂದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಯಾಕೆ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಅಂದ್ರ, ಕರ್ನಾಟಕ ಸರ್ಕಾರ ಒಳ ಮೀಸಲಾತಿಯನ್ನು ನ್ಯಾಯಬದ್ಧವಾಗಿ ಜಾರಿ ಮಾಡುವ ಸುವರ್ಣ ಅವಕಾಶವಿದ್ರೂ ಕೂಡ 7 ಮಂದಿ ನ್ಯಾಯಾಧೀಶರು ಆಗಸ್ಟ್ 24 ಐತಿಹಾಸಿಕವನ್ನು ತೀರ್ಪು ನೀಡ್ತಾರೆ. ಏನು ತೀರ್ಪು ನೀಡ್ತಾರ ಅಂದ್ರ, ಆ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿಯಲ್ಲಿ ವಂಚನೆ ಹಾಗೂ ಹಿಂದುಳಿದಿರುವಂತಹ ಜಾತಿಗಳು, ಅಸ್ಪೃಶ್ಯಕ್ಕೆ ಒಳಪಟ್ಟಂತ ಜಾತಿಗಳಿಗೆ ಮೀಸಲಾತಿಯನ್ನು ಕೊಡ್ರಿ ಅಂತ ಹೇಳಿ ಕೇಂದ್ರ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತದೆ. ಆ ಆದೇಶವನ್ನು ಗಾಳಿಗೆ ತೂರಿ ಕರ್ನಾಟಕ ರಾಜ್ಯ ಸರ್ಕಾರ ತಮ್ಮ ಮನಸ್ಸಿಗೆ ದೋಚದಂಗ ಯಾವ ರೀತಿ ತಮಗ ವೋಟ್ ಬ್ಯಾಂಕ್ ಅನ್ನು ಮಾಡ್ಕೋಬೇಕು ಆ ರೀತಿಯನ್ನು ರಾಜ್ಯಪಾಲರಿಗೆ ಮನವಿ ಸಲ್ಲಿಸ್ತಾರ. ಏನಂತ ಸಲ್ಲಿಸ್ತಾರ? 5-6 ತಮ್ಮ ಮನಸ್ಸಿಗೆ ಬಂದಂಗ ಸಲ್ಲಿಸ್ತಾರ. ನಾಗಮೋಹನ್ ದಾಸ್ ಅವರು 120 ಕೋಟಿ ಖರ್ಚು ಮಾಡಿ SCP TSP ಅಲ್ಲಿ ದುಡ್ಡು ಖರ್ಚು ಮಾಡಿ ಕೇಸಿಂದ್ರ ಇಡೀ ಕರ್ನಾಟಕ ರಾಜ್ಯ ತುಂಬಾನು ವರದಿ ಸಿದ್ಧಪಡಿಸ್ತಾರ. ವರದಿ ಸಿದ್ಧಪಡಿಸಿದ್ರು ಕೂಡ ಅಂಕಿಅಂಶಗಳನ್ನು ಸರ್ಕಾರಕ್ಕೆ ಕೊಡ್ತಾರ. ಆ ನಾಗಮೋಹನ್ ದಾಸ್ ಅವರಿಗೆ ಎಚ್ಚೆತ್ತನು ಕೂಡ ಮರ್ಯಾದೆ ಕೊಡೋದಿಲ್ಲ, ಅವರಿಗೆ ಸೌಜನ್ಯದಿಂದ ನಡ್ಕೊಳ್ಳೋದಿಲ್ಲ. ಅವ್ರ ವರದಿನೂ ಕೂಡ ಮೂಲೆಗುಂಪು ಮಾಡಿ ಅದಕ್ಕಿಂತ ಪೂರ್ವದಲ್ಲಿ ತಯಾರು ಮಾಡಿರುವಂತ ವರದಿ AG ಸದಾಶಿವ ಆಯೋಗದ ವರದಿಯನ್ನು ಕೂಡ ಮೂಲೆಗುಂಪು ಮಾಡ್ತಾರ. ಅದಕ್ಕ ಹಾವನೂರು ವರದಿನೂ ಕೂಡ ಮೂಲೆಗುಂಪು ಮಾಡ್ತಾರ. DK ನಾಯ್ಕ ವರದಿನೂ ಕೂಡ ಮೂಲೆಗುಂಪು ಮಾಡ್ತಾರ. ಮೂಲೆಗುಂಪನ್ನು ಮಾಡಿದಂತ ಸರ್ಕಾರ ಏನು ಗೊಂದಲ ಸೃಷ್ಟಿ ಮಾಡ್ತೈತಿ ಅಂದ್ರ, ರಾಜ್ಯದಲ್ಲಿ ಯಾವತ್ತೂ ಈ ಪರಿಶಿಷ್ಟ ಜಾತಿಗಳು ಒಂದಕ್ಕೊಂದು ಕಚ್ಚಾಡ್ಕೊಂತಿರ್ಲಿ ಅಂತ ಹೇಳಿ AK ಮತ್ತು AD ಅನ್ನುವಂತ 2 ಶಬ್ದಗಳನ್ನು ಹುಟ್ಟಾಕಿ ಅವ್ರನ್ನ ಶಾಶ್ವತವಾಗಿ ನಾವು ಮೀಸಲಾತಿಯನ್ನು ಕೇಳ್ತಾ ಇರಬೇಕು, ಅವ್ರು ಅದೇ ರೀತಿ ಮಾಡ್ತಾನೆ ಇರಬೇಕು ಅನ್ನುವಂತ ಒಂದು ಸೃಷ್ಟಿಯನ್ನು ಮಾಡ್ಕೊಂಡು ನಮ್ಮದೇ ಆದಂತ ಸಚಿವರದಾರ, ಶಾಸಕರಾಗಿದಾರ, ಸುಮ್ಮನೆ ಸಮಾಜದ ಅಂತೇಳಿ ಬಂದು ನಾವು ಮೀಸಲಾತಿ ವರ್ಗೀಕರಣ ಮಾಡಿಸ್ತೇವೆ. ಮೊನ್ನೆ ತಿಮ್ಮಾಪುರ ಅವರು ಜವರಿಗೆಯಲ್ಲಿ ನಡೆದಂತ ಒಂದು ಸಭೆಯಲ್ಲಿ ಹೇಳ್ತಾರ, ಶಿವಶರಣ ಮಾದಾರ ಚೆನ್ನೈನವರ ಜಯಂತಿಯಲ್ಲಿ 1 ತಿಂಗಳಲ್ಲಿ ನಾನು ಮೀಸಲಾತಿಯನ್ನು ಮಾಡದೆ ಹೋದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಿರಲ್ಲ ಸಚಿವರೇ. ಇದ್ದಂತ ಮೀಸಲಾತಿಯನ್ನ ರಾಜ್ಯಪಾಲರಿಗೆ ಸರಿಯಾಗಿ ಅಂಕಿ ಸಂಖ್ಯೆಯನ್ನು ಹಾಕಿಕೊಡ್ರಿ ಅಂತ ಹೇಳಿ ಹೇಳುವಂತ ತಾಕತ್ತಿಲ್ಲ. ನಮ್ಮ ಬಳಿ ಬಂದ ಕಸಿದ್ರೆ ಮೀಸಲಾತಿ ಮಾಡಿಸ್ತೇವೆ ಅಂತ ಹೇಳ್ತೀರಿ. ನಾವೇನು ಕಿವಿಯಲ್ಲಿ ಹೂವು ಇಟ್ಕೊಂಡೇವ? ಅಲ್ಲ, ಇನ್ನೂ 70 ವರ್ಷ ಹಿಂದದೇವ SC TSP ದುಡ್ಡನ್ನ ಒಯ್ದು ಎಲ್ಲರಿಗೆ ಭಾಗ್ಯಗಳನ್ನು ಅಂತ ಹೇಳಿ ಕೊಟ್ರಿ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಈಗ ತಾನೇ ಒಂದು ಹುಟ್ಟುಕೊಟ್ಟಂತ ಒಂದು ಸಂಘ ಹುಟ್ಟುಕೊತಾರ. ಆದಿಜಾಂಬವ ಸಂಘಟನೆಗೆ 101 ವರ್ಷ ಆಗ್ತಾ ಇದೆ. ಈಗ D ಮಂಜುನಾಥ್ ಸಾಹೇಬರು, ಹನುಮಂತಪ್ಪ ಅಲ್ಕೋಡವರು, ಹನುಮಂತಪ್ಪ ಅವರು ಆಗಿನಾಗಿರುವಂತ ಒಬ್ಬ D ಮಂಜುನಾಥ್ ಸಾಹೇಬರು ಈ ಸಂಘಟನೆಯನ್ನು ಉಂಟಾಕ್ತಾರ. ಅವಾಗ 1992ರಲ್ಲಿ ಈ ಮಾದಿಗ ಸಮಾಜಕ್ಕೆ 27 ಮಂದಿ ಶಾಸಕರನ್ನು ಕೊಟ್ಟಿರುವಂತ ಪಕ್ಷ ಆಗಿದೆ. ಯಾವುದೇ ಆಗಿದೆ ಇದ್ರೆ ಅದನ್ನ ಇವತ್ತಿನ ದಿವಸ ನಮ್ಮ ಸಮಾಜ ನೆನಪಿಸ್ಕೋಬೇಕು. ಅವತ್ತಿನ ದಿವಸ ಜಾತ್ಯತೀತ ಜನತಾದಳ ಅನ್ನುವಂತ ಒಂದು ಪಕ್ಷ ರಾಮಕೃಷ್ಣ ಹೆಗಡೆ ಅವರು, JS ಪಟೇಲ್ ಅವರು, ದೇವೇಗೌಡರ ನೇತೃತ್ವದಾಗ ಈ ಸಮಾಜಕ್ಕೆ 27 ಮಂದಿ ಶಾಸಕರನ್ನು ಕೊಟ್ಟಂತದ್ದು. ಇವತ್ತಿನ ದಿವಸ BJP ಕಾಂಗ್ರೆಸ್ ಸರ್ಕಾರ ನಮ್ಗೆ ಎಷ್ಟು ಕೊಟ್ಟದ? ಬೀದರ್ನಿಂದ ಚಿತ್ರದುರ್ಗವರೆಗೆ ಕೆಲವೇ ಮಾತ್ರಗಳ ಟಿಕೆಟ್ ಕೊಟ್ಟರು. ಬೆರಳಿಕೆಯಲ್ಲಿ ಇಲ್ಲಿ BJP ಒಳಗ ಗೋವಿಂದ ಕಾರಜೋಳ ಸಾಹೇಬರು, ರಮೇಶ್ ಜಿಗಜಿಣಿ ಅವರು ಹೊರತುಪಡಿಸಿ
ಸಂಜು ಅಯ್ಯಳಿ ಅಂತ ಹೇಳಿ ಕಿಶಿಂದ್ರ ಒಬ್ಬರು ನಾಲ್ಕಾರು ಮತ ಕ್ಷೇತ್ರದಲ್ಲಿ ಪಾಪ ಒಬ್ಬ ಬಡವರಿಗೆ ಕೊಟ್ಟರು, ಅದೊಂದು ಒಳ್ಳೇದು. ನಮ್ಮ ರಮೇಶ್ ಜಿಗ್ಜಿನ್ ಸಾಹೇಬರು, ಕಾರಜಾಳ ಸಾಹೇಬರು ಕೊಟ್ಟಿದ್ದು ಒಳ್ಳೇದು. ಸೋಲುವಂತ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟರು. ಅಲ್ಲಿ ಸುಜಾತ ದೊಡ್ಡಮನಿ ಅವ್ರು ಕೊಟ್ಟರು, ಅಲ್ಲಿ ಎಚ್ ಆಂಜನೇಯ ಅವ್ರು ಕೊಟ್ಟರು, ಅಲ್ಲಿ ಜಿ ರಾಮಕೃಷ್ಣ ಸಾಹೇಬ್ರ ಮಗಗ ಅನ್ಯಾಯ ಮಾಡೋದು. ಅದಕ್ಕೆ ನಾವು ಕೇಳ್ತಕ್ಕಂಥದ್ದೇನು, ಒಳ ಮೀಸಲಾತಿಯನ್ನ ಸಮರ್ಪಕವಾಗಿ ರಾಜಕೀಯವಾಗಿ ಪರಿಗಣಿಸಬೇಕು. ಹಾಗೂ ಬಡ್ತಿ ಮತ್ತು ಮುಂಬಡ್ತಿಗೂ ಕೂಡ ಅದನ್ನು ಅನ್ವಯಿಸಿಕೊಳ್ಳಂಗ ರಾಜ್ಯಪಾಲರಿಗೆ ಕೊಟ್ಟು ಕಳಿಸಬೇಕು ಅಂತ ಹೇಳಿ ಮಾನ್ಯ ನಮ್ಮ ಸಚಿವರಾದಂತ ಮಾದೇವಪ್ಪ ಸಾಹೇಬರಿಗೆ ಹಾಗೂ ಕಾನೂನು ಸಚಿವರಾದಂತ ಎಚ್ ಕೆ ಪಾಟೀಲ್ರಿಗೆ, ಪರಮೇಶ್ವರ್ ಸಾಹೇಬರಿಗೆ, ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ ಈ ವೇದಿಕೆ ಮೇಲೆ ಆಗ್ರಹ ಮಾಡ್ತೀನಿ. ನಿಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಸೊನ್ನೆಯಾಗ್ಯದ. ಬಿಟ್ಟಿ ಬಾಗಿಗಳನ್ನು ಪಟ್ಟಿರಿ. ಯಾವ ಊರಲ್ಲಿ ಕೂಡ ಕರೆಂಟ್ಗಳಿಲ್ಲ, ಸರಿಯಾದಂತ ನೀರುಗಳಿಲ್ಲ, ಎಸ್ಸಿ ಕೇರಿಗಳಿಗೆ ಸರಿಯಾದಂತ ರೋಡ್ಗಳಿಲ್ಲ. ನಮ್ಮ ಎಸ್ಸಿ ಮಕ್ಕಳಿಗೆ ಬರುವಂತ ಕಾಲರ್ಶಿಪ್ ಗಳನ್ನು ಕಟ್ ಮಾಡಿದ್ರಿ. ಅದಕ್ಕ ನೀವು ಏನು ಏಕೆ ಇಡಿ ಅಂತೇಳಿ ಗೊಂದಲ ಸೃಷ್ಟಿ ಮಾಡಿರಿ. ಪ್ರವರ್ಗ 1ರಲ್ಲಿ ಅವರಿಗೆ ಸೌಲಭ್ಯಗಳನ್ನು ತಗೋರಿ ಅಂತ ಹೇಳ್ತೀರಿ, ಪ್ರವರ್ಗ ಬಿ ಒಳಗೂ ಸೌಲಭ್ಯಗಳನ್ನು ತಗೋತೀರಿ. ಅವರು ಮಾದಿಗರ ಅಲ್ಲ, ಚಲವಾದ್ಯಾರ, ಇನ್ನು ಹಲಿಯರ, ಸಮಗಾರ, ಡೋರ್ ಅನ್ನುವಂಥದ್ದು ಸರ್ಕಾರ ಅವರಿಗೆ ಜಾತಿಯನ್ನು ಗುರುತಿಸಬೇಕು. ನೀವು ಗುರುತಿಸೇ ಹೋದ್ರ ಗೊಂದಲ ಸೃಷ್ಟಿ ಮಾಡ್ತೀರಿ. ನಿಮ್ಮನ್ನು ಸೋಲಿಸುವಂತ ಕೆಲಸ ನಾವು ಮಾಡ್ತೇವೆ. ಸಿದ್ದರಾಮಯ್ಯನವರು ಆಡಳಿತಾರೂಢ ಪಕ್ಷದಲ್ಲಿ ಇರುವಂತ ಬಲಾಢ್ಯ ಸಚಿವರ ಕೈಗೊಂಬೆಗಳನ್ನಾಗಿ ಈ ವರದಿಯನ್ನು ಮೂಲೆಗುಂಪು ಮಾಡ್ತಾ ಇದಾರ. ಕಂಡಲ್ಲಿ ನಿಮಗೆ ಒಳ ಮೀಸಲಾತಿ ಕೊಟ್ಟೇವಿ, ನಿಮ್ಮ ಒಳ ಮೀಸಲಾತಿಯನ್ನು ಜಾರಿ ಮಾಡೇವ ಅಂತ ಹೇಳುವಂತ ಸಿದ್ದರಾಮಯ್ಯನವರು ನಾವು ಕೇಳದೆ ಇದ್ದಾಗ ನಮ್ಮ ಜಾತಿಯ ಸಚಿವರಿಂದ ಹೇಳಿಸುತ್ತಿರೋದು ಸರಿಯಲ್ಲ. ಅದಕ್ಕ ಈ ರೀತಿ ಮಾಡುವುದು ತಾವು ವಿಫಲವಾದಂತ ಸರ್ಕಾರ ಅಂತ ಹೇಳಿ ನಾನು ಖಂಡನೆ ಮಾಡ್ತೀನಿ. ಉತ್ತರ ಕರ್ನಾಟಕದವ್ರಿಗೆ ಈಗ ನೋಡ್ರಿ, ಎಷ್ಟೋ ಬಾರಿ ನಾವು ಈ ರಾಜ್ಯದಲ್ಲಿ 101 ಪರಿಶಿಷ್ಟ ಜಾತಿಗಳ ಒಳಗ ಮಾದಿಗ ಜನಸಂಖ್ಯೆನೇ ಹೆಚ್ಚಿದೆ ಅಂತೇಳಿ 5 ವರದಿಗಳನ್ನ ಸರ್ಕಾರಕ್ಕೆ ಕೊಟ್ಟರು ಕೂಡ ಈ ಉತ್ತರ ಕರ್ನಾಟಕದಲ್ಲಿ ಯಾರಿಗೂ ಒಬ್ಬರಿಗೂ ಕೂಡ MLC ಅನ್ನು ಮಾಡಲಿಲ್ಲ. ಉತ್ತರ ಕರ್ನಾಟಕ ಭಾಗದವ್ರನ್ನ ಬಿಟ್ಟು ದಕ್ಷಿಣ ಕರ್ನಾಟಕದವರಿಗೆ ಕೊಡ್ತಾರ. ಹಾರ ತುರಾಯಿಗಳನ್ನು ಒಳ ಮೀಸಲಾತಿ ಮಾಡ್ತೀನಿ ಅಂತ ಹೇಳಿ ನಮ್ಮ ಎಚ್ ಆಂಜನೇಯ ಸಾಹೇಬರು ಸಮಾಜದಲ್ಲಿ ಕಂಡಲ್ಲಿ ಹಾಲ ತುರಾಯ, ಹಾಲಿನ ಅಭಿಷೇಕ ಮಾಡ್ಕೋತಾರ. ಇದು ಯಾವ ನ್ಯಾಯ? ಇದು ಸಿದ್ದರಾಮಯ್ಯ ಅಂತ ಹೇಳಿ ಜಪ ಮಾಡ್ತಾರ. ಪಾಂಡುರಂಗ ಬೆಟ್ಟೋಗ ಭಕ್ತರು ಹೋಗ್ತಿರ್ತಾರಲ್ಲ, ಹಂಗೆ ಸಿದ್ದರಾಮಯ್ಯ ಅಂತ ಹೇಳಿ ಜಪ ಮಾಡ್ತಾರ ಸಮಾಜದ ಬಳಿ ಬಂದು. ಈಗ MLC ಆಗ್ಬೇಕಂತ ಹೇಳಿ ಕಿಸಿದ್ರು ಹೊಂಟಾರಿ. ಅದಕ್ಕ ಆ MLC ಆಗ್ಲಿ, ನಮ್ದೇನ್ ಅಭ್ಯಂತರ ಇಲ್ಲ. ಆದ್ರೂ ಕೂಡ ನಮ್ದೇನ್ ಅಭ್ಯಂತರ ಇಲ್ಲ. ಈ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಮನವಿಗೆ ಸ್ಪಂದನೆ ಮಾಡದೇ ಇದ್ರ ಏನು ಪ್ರಾದೇಶಿಕ ಮತಗಳು ಅನ್ನುವಂಥದ್ದು ಏನು ನೀವು ಕಾಂಗ್ರೆಸ್ ಕಿದ್ದು ಅವು ಕಳ್ಕೋಬೇಕಾಗ್ತದ. ನೀವು ಮುಂದೆ ಸೋಲ ಕಟ್ಟಿಟ್ಟ ಬುತ್ತಿ ನಿಮ್ಗ. ಈಗಾಗಲೇ ಸಿದ್ದರಾಮಯ್ಯನವರು ಸೋತಾಗ ದೆಹಲಿಯಲ್ಲಿ ಹೇಳಿದ್ರು, ಅವರು ನಾನು ಮಾದಿಗರ ಮತಗಳಿಂದ ಸೋತೆ ಅನ್ನುವಂತ ಮಾತನ್ನ ಹೇಳಿದ್ರು. ಮತ್ತ ಅದನ್ನೇ ಪ್ರೂವ್ ಮಾಡ್ತೇವೆ. ನಾವು ಯಾವುದೇ ಒಂದು ಪಕ್ಷ ಮತ್ತು ಒಂದು ರಾಜಕೀಯ ವ್ಯಕ್ತಿಗತ ಆಗಿ ನಾನು ಮಾತಾಡ್ತಾ ಇಲ್ಲ. ಅದಕ್ಕಾಗಿ ಸರ್ಕಾರ ನಮ್ಮ ಈ ಬೇಡಿಕೆಗಳನ್ನು ತುರ್ತ ನಿಗಾ ವಹಿಸಿ ಸರಿಪಡಿಸದೆ ಹೋದ್ರ ಏನ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರಗಳನ್ನು ತುಂಬಿ ತುಳುಕ್ತಾ ಇದಾವು. ಆ ಭ್ರಷ್ಟಾಚಾರಗಳನ್ನು ನಮ್ಮ ಜನರಿಗೆ ಹೇಳ್ತೇವೆ, ಕಾಂಗ್ರೆಸ್ ಸರ್ಕಾರಕ್ಕೆ ಮತ ನೀಡಬೇಡ್ರಿ. ಹಳ್ಳಿಗಳ ಒಳಗ ನಮ್ಮ ಓಣಿಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಬರಲಾರಂಗ ನೋಡ್ಕೋತೇವೆ ಅಂತ ಹೇಳಿ ನನಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಬಹಳ ಸರಳಿದೆ. 40 ವರ್ಷ ಹೋರಾಟದ ಮುಖಾಂತರ ಮೀಸಲಾತಿ ಸಿಕ್ತು ಅನ್ನುವಂಥ ವಿಜೃಂಭಣೆಯಿಂದ ಇವತ್ತಿನ ದಿವಸ ದಲಿತರೆಲ್ಲರೂ ಒಳ್ಳೇದಾಯ್ತಪ್ಪ, ಇವತ್ತೇ ನಮ್ಮ ನಸೀಬ್ ತೆರೀತು ಅನ್ನುವಂಥ ವಾತಾವರಣದಲ್ಲಿ ಇವತ್ತು ದಿವಸ ಇಡೀ ದಲಿತ ಸಮಾಜ ಒಳ್ಳೆ ಸಾಕ್ಷಿ. ಒಂದು ಕಾರಣ ಇದಕ್ಕೇನು ಹೇಳ್ಬೇಕಂತಂದ್ರೆ, ರಾಜ್ಯಪಾಲರು ಇದನ್ನ ಅಂಗೀಕರಿಸಿಲ್ಲ ಅನ್ನುವಂಥ ವಾದ ಇವತ್ತಿನ ದಿವಸ ಪತ್ರಿಕಾಗೂ ಬಂದೈತಿ. ಆಮೇಲೆ ಅದನ್ನ ಸಂಪೂರ್ಣವಾಗಿ ತಿಳ್ಕೊಂಡಿವಿ. ಕಾರಣ ಇಷ್ಟೇ, ಆಳುವ ಸರ್ಕಾರಗಳು ನಿಖರವಾಗಿ ಯಾವ ಸಂಖ್ಯೆ ಅಂಶಗಳನ್ನು ಎಲ್ಲಿ ಇಡಬೇಕಾಗಿತ್ತು ಅಲ್ಲಿ ಇಟ್ಟಿಲ್ಲ. ಅವಾಗ 6% ಅಂದ್ರು, 5% ಅಂದ್ರು, ಸಮನಾಗಿ ಅಂದ್ರು, ಆಯ್ತು ಏನೇ ಆದರೂ ಮೀಸಲಾತಿ ಆಯ್ತು ಅನ್ನುವಂಥದ್ದು ಒಂದು ಒಳ್ಳೆ
ವಾತಾವರಣ ಇಲ್ಲಿ ಸೃಷ್ಟಿಯಾಗಿತ್ತು. ಬಟ್ ಸರ್ಕಾರಗಳ ಅದನ್ನ ಇಷ್ಟು ದಿವಸ ಆಡಿದಂತ ಸರ್ಕಾರಗಳ ಅದನ್ನ ಅರ್ಥಕೊಂಡು ಯಾವುದನ್ನ ಅಂಕಿಅಂಶಗಳನ್ನ ರೀತಿಯಾಗಿ ನಾವು ಅದನ್ನ ಮಂಜೂರು ಮಾಡಬೇಕು, ಅದನ್ನ ಯಾವ ರೀತಿಯಾಗಿ ಅದನ್ನ ನಾವು ಸರಿಯಾಗಿ ಅದನ್ನ ಮಾಡಬೇಕು ಅನ್ನೋದು ಸರ್ಕಾರದಿಂದಲೇ ಇದನ್ನ ಸರಿಯಾಗಿ ಮಾಡದಿದ್ದ ಕಾರಣಕ್ಕೆ ಇದು ಇವತ್ತಿನ ದಿವಸ ರಾಜ್ಯಪಾಲರು ಇದನ್ನ ಅಂಗೀಕಾರ ಮಾಡಿಲ್ಲ. ಯಾಕೆ ಅಂಗೀಕಾರ ಮಾಡಿಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಏನು ಯಾವ ಜಾತಿಗಳು ಎಷ್ಟೆಷ್ಟು ಅದಾವ ನಿಖರವಾಗಿ ಅವ್ರ ಜಾತಿ ಗಣತಿ ಮಾಡಿ ನಿಖರವಾಗಿ ಆಯಾ ಸಂಖ್ಯೆ ಅನುಗುಣವಾಗಿ ಯಾವ ಸವಲತ್ತುಗಳ ವಂಚಿತವಾಗ್ಯಾವ ಆ ಸಮಾಜಕ್ಕೆ ಆದ್ಯತೆ ಕೊಡ್ರಿ ಅಂತ ಹೇಳಿದ್ರು. ಇದ್ರಾಗ ಆ ಸಮಾಜಕ್ಕೆ ಆದ್ಯತೆ ಕೊಟ್ಟಾರ ಬಿಟ್ಟಾರ ಅನ್ನೋದಕ್ಕಿಂತ ಆದ್ಯತೆ ಸಿಕ್ಕಿಲ್ಲ ಅಂದ್ರೆ ಇವತ್ತಿನ ಸಂತೃಪ್ತಿ ಇರ್ಲಿಪ್ಪ. ಎಟ್ಟಾಗ ಸಿಗೋಲ್ಲಕ 40 ವರ್ಷ ಹೋರಾಟ ಮಾಡಿದ್ದೇವಿ, ಇಷ್ಟೇ ಸಿಕ್ಕೈತೆ ಅನ್ನುವಂಥದ್ದಾಗಿದ್ದೇವಿ. ಇವತ್ತು ರಾಜ್ಯಪಾಲರ ನಿರ್ಣಯ ಅತಿಶೋಕ್ತಿ ಅನ್ನೋಕ್ಕಿಂತ ಉತ್ತಮ ಅದ. ಯಾಕೆ ಅದು ಉತ್ತಮ ಅಂತಂದ್ರ ಏನ್ ಸಿಗ್ಬೇಕಾಗ್ಯದ, ಯಾವ ಸಮಾಜಕ್ಕೆ ಏನ್ ಸಿಗ್ಬೇಕಾಗ್ಯದ ನಿಖರವಾಗಿ ಸಿಗಲಿ ಅನ್ನೋ ಉದ್ದೇಶದಿಂದ ಅವ್ರು ಇವತ್ತಿನ ದಿವಸ ಅದನ್ನ ಹೊಳ್ಳಿ ನೀವು ಅದನ್ನ ಸರಿಪಡಿಸ್ರಿ ಅಂತೇಳಿ ಅವರು ರಾಜ್ಯಪಾಲರು ಅದನ್ನ ತಿರಸ್ಕಾರ ಮಾಡಿದಾರ. ತಿರಸ್ಕಾರ ಮಾಡಿದ್ದಕ್ಕೆ ನಾವು ಇವತ್ತು ರಾಜ್ಯಪಾಲರಿಗೆ ಸ್ವಾಗತ ಮಾಡ್ತೀವಿ. ಯಾಕೆ ಸ್ವಾಗತ ಮಾಡ್ತೀವಿ ಅಂದ್ರ 40 ವರ್ಷ ಹೋರಾಟ ಮಾಡಿ ಏನ್ ನಮಗ ಈಗ ನೌಕರಿಯಲ್ಲಿ ಅತಿ ಹಿಂದುಳಿದವ್ರು ಯಾರು ಅನ್ನೋದಂತದ ಇವತ್ತಿನ ಸರ್ಕಾರ ಅದನ್ನ ಅರ್ಥ ಮಾಡ್ಕೊಳಕ್ ಆಗಿಲ್ಲ. ಅದನ್ನ ಅರ್ಥ ಮಾಡ್ಕೊಳಕ್ ಆಗಿಲ್ಲ. ಅದ್ರ ಅರ್ಥ ಏನು, ಅತಿ ಹಿಂದುಳಿದವರು ಯಾರದಾರ ಈ ಸಮಾಜದಾಗ ಅವ್ರಿಗೆ ಯಾವ ಸವಲತ್ತು ಸಿಗ್ಬೇಕಾಗಿತ್ತು ಅನ್ನೋದು ಸಿಕ್ಕಿಲ್ಲ. ಎರಡನೇದಾಗಿ ಇದರಲ್ಲಿ ಇನ್ನೊಂದು ಏನ್ ಮಾಡಿದಾರಂದ್ರ AKAD ಅನ್ನುವಂತ ಶಬ್ದಗಳು ಏನದಾವಲ್ಲ, ಆ ಜಾತಿ ಇಲ್ಲದೆ ಅವು ಶಬ್ದಗಳು ಎಲ್ಲಿ ಬಂದು ಅವರು ಮಾದರಿ ಇರ್ಬೇಕು, ಹೊರಗಿರ್ಬೇಕು, ಆ ಜಾತಿಗೆ ಅನುಗುಣವಾಗಿ ಮೀಸಲಾತಿ ತಗೋಬೇಕು. ಈ ಕಡೆ ಏದಾಗ ತಗೋರಿ ಬೀದಾಗ ತಗೋರಿ ಅಂತಂದಾಗ ಯಾರು ಮೀಸಲಾತಿ ಕಬಳಿಸಕೈತಿರಿ? ಮೀಸಲಾತಿ ಕಬಳಿಸುವಂತ ಹುನ್ನಾರೆ ಆಯ್ತು ಅಲ್ಲವ. ಮತ್ ಹಿಂಗಾದ್ರೆ ಮತ್ತೆ ರಾಜ್ಯಪಾಲರ ನಿರ್ಣಯ ಅತಿ ಉತ್ತಮ ಅದ. ಅವರು AKAD ಏನದಲ್ಲ ಅದು ಒಂದು ಜಾತಿಗೆ ನಿರ್ದಿಷ್ಟವಾಗಿ ಅಲ್ಲಿ ತಗೋಬೇಕಾದ್ರೆ ನಿರ್ದಿಷ್ಟವಾಗಿ ಸಮಾಜದ CM ಅವ್ರು ಹಾಕ್ಬೇಕಾಗಿತ್ತಲ್ಲ. ಆ ತಪ್ಪಿನಿಂದ ಇವತ್ತು ರಾಜ್ಯಪಾಲರು ಇದು ಏನ ಒಳ್ಳೆ ನಿರ್ಧಾರ ತಗೊಂಡದ. AKAD ಏನೇ ಯಾವ ಜಾತಿಗಳದಾವಲ್ಲ ಎರಡು ಕಡೆ ತಗೊಳ್ಳೋದೇನಂತ ಏನು ಹಾಕಿರಲ್ಲ. ಅದು ಸರ್ಕಾರ ಅತಿ ಇದು ಖಂಡನೀಯ. ಯಾಕೆ ಈ ಮಾತು ಹೇಳ್ತೇನೆ ಅಂದ್ರ ಒಂದು ಜಾತಿ ನಿರ್ದಿಷ್ಟವಾದ ಎಲ್ಲಾ ಸಮಾಜಕ್ಕೆ ಒಂದು ಜಾತಿ ಅದ. AK ಅಂದ್ರೆ ಜಾತಿಯ, AD ಅಂದ್ರೆ ಜಾತಿಯ? ಅದು ಜಾತಿಯ ಆಧಾರದ ಮೇಲೆ ನೀವು ಮೀಸಲಾತಿ ಕೊಟ್ಟಿರೋ, AKAD ಅಂತ ಮೀಸಲಾತಿ ಕೊಟ್ಟಿರೋ. ಕಾರಣ ಈಗ ನೀವು ಎರಡು ಕಡೆ ತಗೊಳ್ಳಕ ಅವ್ರಿಗೆ ಅವಕಾಶ ಕೊಟ್ಟ ಮೇಲೆ ಈ ರಾಜ್ಯಪಾಲರು ಯಾಕೆ ಮಾಡ್ಬೇಕದನ್ನ? ಅದು ನಿರ್ದಿಷ್ಟವಾಗಿ ಎಲ್ಲಿ ತಗೋಬೇಕು ಅನ್ನೋದನ್ನ ಅದು ನಿರ್ದಿಷ್ಟವಾಗಿ ಹೇಳಿ, ಅದು ನಿರ್ದಿಷ್ಟವಾಗಿ ನೀವು ಸಿದ್ದರಾಮಯ್ಯ ವಿನಂತಿ ಮಾಡ್ಕೋತೀನಿ, ಇದನ್ನ ಕ್ಯಾಬಿನೆಟ್ ತಂದು ನಿಖರವಾಗಿ ಆದಷ್ಟು ಬೇಗ ಇದನ್ನ ಇತ್ಯರ್ಥಪಡಿಸಿ ಇದು ಎಲ್ಲರಿಗೆ ಒಂದು ಅನುಕೂಲ ಆಗುವಂತದ್ದು ನೀವು ಹಾಕಿ ಕಳಿಸ್ಬೇಕಂತೇಳಿ CM ಅವರಿಗೆ ತಮ್ಮೆಲ್ಲ ಮುಖಾಂತರ ವಿನಂತಿ ಮಾಡ್ಕೋತೀನಿ. ಒಂದು ಇದು 40 ವರ್ಷ ನಮಗೆ 70 ವರ್ಷ ಸೋತದ. 70 ವರ್ಷ ಮೀಸಲಾತಿ ಸಿಕ್ಕಿಲ್ಲ. 40 ವರ್ಷ ಅಲ್ಲ, 70 ವರ್ಷ ಸಿಕ್ಕಿಲ್ಲ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರ 101 ಜಾತಿ ಒಳಗ 1970 101 ಜಾತಿ ಸೇರಿಸಿದ್ರಿ. ಆದ್ರೆ ದಲಿತರು ಇನ್ನ ಗುಡಿಸಲ್ದಾಗ ಅಭಿವೃದ್ಧಿ ಆಗ್ಯಾರೋ ಅದನ್ನು ಸರ್ಕಾರಕ್ಕೆ ತಿಳಿಲಿಲ್ವಾ? ಸರ್ಕಾರದ ಅರ್ಥ ಮಾಡ್ಕೊಂಡು ಮೀಸಲಾತಿ ಕೊಡ್ಬೇಕಾಗಿತ್ತಲ್ಲ. ಹೌದು, ಅಂಬೇಡ್ಕರ್ 10 ವರ್ಷ ಮೀಸಲಾತಿ ಕೊಡು ಅಂತ ಹೇಳಿದ್ರು. 10 ವರ್ಷ ಆದ್ಮೇಲೆ ಬಿಡಬೇಕಾಗಿತ್ತಲ್ಲ. ಮುಂದೆ ಯಾಕೆ ಬರ್ಸಿದ್ರಿ? ಅಂದ್ರ ದಲಿತರು ಓಟ್ ಬೇಕು, ಆದ್ರೆ ದಲಿತರು ಉದ್ಧಾರ ಆಗೋದು ಬೇಕಾಗಿಲ್ಲ. ಇದು ಸರ್ಕಾರಗಳು ಮಾಡುವ ವೋಟ್ ಬ್ಯಾಂಕ್ ರಾಜಕಾರಣ. ಬಂಧುಗಳಿಗೆ ಮಾತು ಯಾಕೆ ಹೇಳ್ತೀನಿ ಅಂತಂದ್ರ 40 ವರ್ಷ ಹೋಯ್ತು, 101 ಜಾತಿ ಸೇರಿಸಿ ನಮ್ಗೆ ಇರೋದಿಲ್ಲ. ಬಟ್ ನಾವು ನಮ್ಮ ವಿಚಾರ ಏನು, ಮೂಲ ದಲಿತರಿಗಾಗಿ ಅಂಬೇಡ್ಕರ್ ಕೊಟ್ಟಿದ್ರಲ್ಲ, ಆ ಮೂಲ ದಲಿತರು ನಾವು ಎದ್ದಾರೋ ಇಲ್ಲ, ಸಮಾಜದ ಉನ್ನತಿಗೆ ಬಂದಾರೋ ಇಲ್ಲ ಅನ್ನೋದು ಸಮಾಜಕ್ಕಾಗಿ ಮಾತ್ರ ಮೇಲಧಿಕಾರಿಗಳಾಗ್ಲಿ ಇನ್ನೊಂದಾಗ್ಲಿ CM ಅವರಾಗ್ಲಿ ಇದು ಗಣನೆಗೆ ತಗೊಂಡು 70 ವರ್ಷ ನಾವು ಈ ಒಂದು ತೆಲಿಮಾರು ಹೋಯ್ತು ಅವಕಾಶ ವಂಚಿತವಾಗಿ. ಆದ್ರೂ ಇನ್ನೂ ಇದು ಒಂದಲ್ಲಾಗಿ ಇಟ್ರಲ್ಲ, ಇದಕ್ಕೆ ಯಾರು ಹೊಣೆ? ಮೀಸಲಾತಿ ವಿಚಾರವಾಗಿ ನಾವು ಮಾತಾಡೋದಾದ್ರ ಇದನ್ನು ಸಂಪೂರ್ಣವಾಗಿ ಸುಪ್ರೀಂ ಕೋರ್ಟ್ ಆದೇಶ ಆಗ್ಬೇಕಾದ್ರೆ ಹೈದರಾಬಾದ್ನಾಗ ಮಂದಕೃಷ್ಣ ಮಾದಿಗವರು ಬಂದಾಗ ಮೋದಿಯವರಲ್ಲಿ ಬಂದು ಇದು ಮೀಸಲಾತಿಯಿಂದ ಸಮಾಜ ಸಂಪೂರ್ಣವಾಗಿ ವಂಚಿತ ಆಗ್ಯದ, ಇದಕ್ಕೆ ನಾನು ಸಂಪೂರ್ಣವಾಗಿ ನಿಮಗೆಲ್ಲ ಅವಕಾಶಗಳು ಕೊಡುವಂತ ಕೆಲಸ ಮಾಡ್ತೀನಿಪ್ಪ, ನಾನು ಒಬ್ಬ ನಿಮ್ಮ ಹೋರಾಟಗಾರ ತಿಳ್ಕೊತೇಳಿ ಮೋದಿಯವರು ಅಂದಿದ್ದ ಕಾರಣಾಗ, ಇದು ಮೋದಿಯವರು ಮಾಡಿದ ಕಾರಣಕ್ಕೆ ಇವ್ರು ಕೊಟ್ಟರ ಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಬಹುಶಃ ನಾನು ಈಗಲೇ ಹೇಳಿದೆ, ತಮ್ಮ ಸ್ಪಷ್ಟವಾಗಿ ಈಗಲೂ ಕೂಡ ಹೇಳ್ತಾ ಇದ್ದೇನೆ. ಸುಮಾರು 40-50 ವರ್ಷಗಳಿಂದ ಏನು ಒಳ ಮೀಸಲಾತಿಗೋಸ್ಕರ ಇವತ್ತು ನಿರಂತರವಾಗಿ
ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಇಡೀ ಇವತ್ತು ರಾಜ್ಯ ತುಂಬಾ ಎಷ್ಟೋ ತಮಗೂ ಕೂಡ ಮಾಧ್ಯಮದಲ್ಲಿ ಕೂಡ ಗೊತ್ತಿದೆ. ಏನಂತಂದ್ರೆ ಬೆಳಗಾವಿ ಒಂದು ಕಾರ್ಯಕ್ರಮದಲ್ಲಿ ಮಧ್ಯದಿನ ಕಾರ್ಯಕ್ರಮದಾಗ ಎಷ್ಟೋ ಜನ ಆ ಕಾರ್ಯಕ್ರಮ ಹೋದ ಸಂದರ್ಭದಲ್ಲಿ ಒಳ ಮೀಸಲಾತಿಗೋಸ್ಕರ ಆರೋಗ್ಯ ತಿಮ್ಮಪ್ಪ ನೇತೃತ್ವದಲ್ಲಿ ಕಾರ್ಯಕ್ರಮ ಮಾಡಿದ್ರು. ಎಷ್ಟೋ ಜನ 7 ಜನ ನಮ್ಮ ಇಡೀ ಪ್ರಾಣವನ್ನು ಬಲಿದಾನ ಮಾಡಿದ್ರು ಸಮಾಜಕ್ಕೋಸ್ಕರ. ಅನೇಕ ನಾನೇ ಒಂದು ಉದಾಹರಣೆ ಹೇಳ್ತೀನಿ. ನಾನು ಮಾಜಿ ಎಸ್ ಟಿ ದೌರ್ಜನ್ಯ ಕಮಿಟಿ ಮೆಂಬರ್. ಸೊ ಒಳ ಮೀಸಲಾತಿಗೋಸ್ಕರ ಎಲ್ಲಿ ಅಂತಂದ್ರೆ ನಮ್ಮ ಮುದ್ದೇಬೇಳೆ ತಾಲೂಕು ತಂಗಡಿ ಗ್ರಾಮಕ್ಕೆ ಸಿಎಂ ಅವರು ಬಂದಿದ್ರು, ಬಸವರಾಜ ಬೊಮ್ಮಾಯಿ ಅವರು. ನಾನು ರಕ್ತದಲ್ಲಿ ಪತ್ರ ಬರೆದೆ. ನನ್ನ ಮಾಧ್ಯಮದಲ್ಲಿ ಪ್ರಶ್ನೆ ಕೇಳಿದ್ರು, ಅಲ್ಲ ನೀವು ರಕ್ತದಲ್ಲಿ ಪತ್ರ ಬರೀಬೇಕಾದ್ರೆ ಕಾರಣ ಏನು ಅಂತ ಕೇಳಿದ್ರು. ನನ್ನ ಸಮಾಜ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಇವತ್ತು ನೊಂದ್ಕೊಂಡಿದೆ. ಇವತ್ತು ಒಳ ಮೀಸಲಾತಿ ಸಿಗಬೇಕು, ಕಾನೂನುಬದ್ಧವಾಗಿ ಇವತ್ತು ನಮ್ಮ ಒಳ ಮೀಸಲಾತಿ ಸಿಗಬೇಕು ಅಂತ ತಿಳ್ಕೊಂಡು ನಾನು ಅವ್ರ ಜೊತೆ ವಾದ ಮಾಡಿದೆ. ಅಂತ ಸಂದರ್ಭದಲ್ಲಿ ಸರ್ ನಾನು ಈಗಲೂ ಹೇಳ್ತಾ ಇದ್ದೀನಿ, ಇವತ್ತು ಒಳ ಮೀಸಲಾತಿ ಅಂತಕ್ಕಂಥದ್ದು ಕೇವಲ ಒಂದು ಜಾತಿಗೋಸ್ಕರ ಸೀಮಿತ ಪಟ್ಟಿಲ್ಲ. ಅದರಲ್ಲಿ ಒಂದು ಮನೆಯಾಗ ಒಬ್ಬ ಯಜಮಾನ ಇರ್ತಾನ, ಅವ್ರಿಗೆ 4 ಮಂದಿ ಮಕ್ಕಳು ಇರ್ತಾರ. ಆ 4 ಮಂದಿ ಮಕ್ಕಳೊಳಗ ಸರಿ ಸಮ ಹಂಚಿದಾಗ ಒಬ್ಬ ಜಾಸ್ತಿ ಹೊಟ್ಟೆಸ್ತಾರೆ. ನಾವು ಏನ್ ಮಾಡ್ಬೇಕು? ಯಾರನ್ನ ಕೇಳ್ಬೇಕು? ತಾಯಿನ ಕೇಳ್ಬೇಕು, ತಂದೆನ ಕೇಳ್ಬೇಕು. ಹಾಗೆ ನಮ್ಮನ್ನು ಆಳ್ತಕ್ಕಂಥ ಇವತ್ತು ರಾಜ್ಯ ಸರ್ಕಾರಗಳು ಏನಿದ್ದಾರೆ, ನಮ್ಮ ಮೀಸಲಾತಿ ನಮಗೆ ಕೊಡಿ, ಸಾಮಾಜಿಕವಾಗಿ ಆಯಾ ಜಾತಿ ಅನುಗುಣವಾಗಿ ಕೊಡಿ ಅಂತ ಕೇಳಿದಂತ ಸಂದರ್ಭದಲ್ಲಿ ಅನೇಕ ಹಿರಿಯ ನಾಯಕರು ಹೋರಾಟವನ್ನು ಮಾಡುತ್ತಾ ತಮ್ಮ ಪ್ರಾಣವನ್ನು ಇವತ್ತು ತ್ಯಾಗ ಮಾಡಿದ್ದಾರೆ. ಅದಕ್ಕೋಸ್ಕರ ಈಗೇನು ಮೊನ್ನೆ ಕಾಂಗ್ರೆಸ್ ಸರ್ಕಾರ ಇವತ್ತು ಏನದನ್ನ ನಮ್ಗೆ ಹೇಳಿದ್ದವ ಒಂದು ಕುಟ್ಟು ನೆಪ ಏನು ತಿಳ್ಕೊಂಡು ಆಯಾ ಜಾತಿ ಅನುಗುಣವಾಗಿ ನಿಮ್ಮ ಒಳ ಮೀಸಲಾತಿಯನ್ನು ಜಾರಿ ಮಾಡಲಾಗಿದೆ. ಮಾನ್ಯ ಸಿದ್ದರಾಮಯ್ಯನವರೇ, ನಾವು ಮಾಧ್ಯಮದ ಮುಖಾಂತರ ನಿಮಗೆ ಪ್ರಶ್ನೆ ಕೇಳಿ ಬಯಸ್ತೇವೆ. ನಾವು ಒಂದು ವೇಳೆ ಸ್ಪಷ್ಟವಾದಂತ ಏನಾದರೂ ಒಳ ಮೀಸಲಾತಿಯನ್ನು ಜಾತಿ ಅನುಗುಣವಾಗಿ ಕೇಳಿದ್ದೆ ಆದಲ್ಲಿ ಸಂಬಂಧಪಟ್ಟಂತ ರಾಜ್ಯಪಾಲರ ತಿರಸ್ಕಾರ ಮಾಡ್ತಿರ್ಲಿಲ್ಲ. ಯಾಕಂತ ಕೇಳಿದ್ರೆ ನಮ್ಮನ್ನ ಹಾಕುವಂತ ಸರ್ಕಾರಗಳು ನೀವು ಏನಾದ್ರು ತಿರಸ್ಕಾರ ಮಾಡಿರ್ಬೋದು. ಆದ್ರೆ ಇವತ್ತು ರಾಜ್ಯದ ಒಂದು ರಾಜ್ಯಪಾಲರು ಅಂತಂದ್ರ ಹೇಗೆ ಇವತ್ತು ಒಂದು ರಾಷ್ಟ್ರಕ್ಕೆ ಒಂದು ರಾಷ್ಟ್ರಪತಿಯಾಗಿರ್ತಾರೋ ಹಾಗೇನು ಕೂಡ ಇವತ್ತು ರಾಜ್ಯಕ್ಕೆ ಇವತ್ತ ರಾಜ್ಯಪಾಲರಾಗಿ ಇರ್ತಿರ್ತಾರ. ಸೊ ಅಂತ ಸಂದರ್ಭದಲ್ಲಿ ಯಾವುದೇ ವಿಚಾರಗಳನ್ನ ಅವ್ರು ಬಹಳ ಸ್ಪಷ್ಟವಾಗಿ ನೋಡಿ ಅದಕ್ಕೆ ಅನುಮೋದನೆ ಕೊಡ್ಬೇಕಾಗ್ತದೆ. ಆ ಮಾಡಿದಿರ್ತಕ್ಕಂಥ ಏನು ಇವತ್ತ ಎಲ್ಲ ಕಡೆ ಏನು ಸರ್ವೆ ಮಾಡಿದ್ರಲ್ಲ ನಡುವ ಮಧ್ಯದಲ್ಲಿ ಅದಕ್ಕೆ ಒಂದು ಕಾಲಾವಕಾಶ ಕೊಟ್ಬಿಟ್ರು. 2 ತಿಂಗಳಲ್ಲಿ ಮುಗಿಬೇಕು, 3 ತಿಂಗಳಲ್ಲಿ ಮುಗಿಬೇಕು. ಯಾಕಂದ್ರೆ ಜಾತಿ ಅನುಗುಣವಾಗಿ ನಾನು ನಮ್ಮ ಮನೆಗೆ ಬಂದ್ರು ಯಾರೋ ಮಧ್ಯದಲ್ಲಿ ಜಾತಿ ಅನುಗುಣವಾಗಿ ನಮ್ಮ ಒಳ ಮೀಸಲಾತಿ ಬಗ್ಗೆ ಬಂದಾಗ ಸರ್ವೆ ಮಾಡಿದ ಸರ್ವೆ ಆಫೀಸರ್ ಬಂದ್ರು. ಹಾಗೆ ಸರ್ ಹೀಗೆ ಸರ್ ಅಂತ ಕೇಳಿದ್ರು. ನಾನು ಕೇಳಿದೆ, ಈ 40 ವರ್ಷಗಳು ಹೋರಾಟ ಇದೆ ಇದು, ಯಾಕೆ ಈ ರೀತಿ ರಾಜ್ಯ ಸರ್ಕಾರ ಇದರಲ್ಲಿ ಮೀನಿಮಿಸಿ ಎನಿಸ್ತಾ ಇದೆ? ಸ್ಪೀಡ್ ಆಗಿ ಠಕಾಠಕ್ 2-3 ತಿಂಗಳ ಕಾಲಾವಕಾಶ ಕೊಟ್ಟು ಮಾಡಿ ಸರಿ ಒಪ್ಕೊಂಡು. ಆದ್ರೆ ಬಹಳ ತಾವು ಸ್ಪಷ್ಟವಾಗಿ ಜಾತಿ ಅನುಗುಣವಾಗಿ ಮಾಡಿದ್ದೆ ಆದಲ್ಲಿ ಇವತ್ತು ಈ ಪತ್ರಿಕಾಗೋಷ್ಠಿ ಮಾಡ್ತಿದ್ದಕ್ಕೂ ಉದ್ದೇಶ ಬರ್ತಿರ್ಲಿಲ್ಲ. ಕಾರಣ ನಮ್ಗೆ ಏನು ನ್ಯಾಯ ಸಿಗಬೇಕಾಗಿದೋ ಇವತ್ತು ಅದು ಸಿಗ್ಲಾರ್ಗೋಸ್ಕರ ನಾವು ಅನಿವಾರ್ಯವಾಗಿ ಮತ್ತೆ ರಾಜ್ಯ ಸರ್ಕಾರದ ವಿರುದ್ಧ ಮುಂಬರುವ ದಿನಗಳಲ್ಲಿ ಅನಿವಾರ್ಯವಾಗಿ ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗ್ತದೆ. ದಯವಿಟ್ಟು ನಾನು ಈಗಾಗಲೇ ಹೇಳ್ತೀನಿ, ಮಾಧ್ಯಮದ ಮುಖಾಂತರ ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಗೆ, ಸಂಬಂಧಪಟ್ಟಂತ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇದು ಏನು ತಾವು ಇವತ್ತು ಒಳ ಮೀಸಲಾತಿ ಜಾತಿ ಅನುಗುಣವಾಗಿ ತಾವು ಮಾಡಿದ್ದೀರೋ ಅದು ಸ್ಪಷ್ಟವಾದಂತ ಅದರೊಳಗ ಬಹುಮತ ಇಲ್ಲ. ಇವತ್ತೇನು ಸಂಬಂಧಪಟ್ಟಂತ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ ಅದನ್ನ ಕಂಪಲ್ಸರಿ ಅಂದ್ರೆ ಯಾವ ಜಾತಿ ಅನುಗುಣವಾಗಿ ಇವತ್ತು ಎಷ್ಟು ಮೀಸಲಾತಿಯನ್ನ ಸಡಿಲಿಕೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಇವತ್ತು ಕಾನೂನುಬದ್ಧವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನಾತ್ಮಕವಾಗಿ ಇವತ್ತು ಅವರೇನು ಆ ಅಡಿಯಲ್ಲಿ ಏನು ಕೊಟ್ಟಿದ್ದಾರೆ ಅದರ ಕಾನೂನುಬದ್ಧವಾಗಿ ನಾವು ಕೊಡಬೇಕು ಅಂತ ತಿಳ್ಕೊಂಡು ಮಾಧ್ಯಮದ ಮುಖಾಂತರ ಸಂಬಂಧಪಟ್ಟಂತ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟಂತ ಸಮಾಜ ಕಲ್ಯಾಣ ಸಚಿವರಿಗೆ ಹೇಳಕ್ ಬಯಸ್ತಾ ಇದ್ದೀನಿ. ಒಂದ್ ವೇಳೆ ತಾವು ಏನಾದ್ರು ಕಾಲ ಮಾಡಿ ಮತ್ತೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆದಂತ ಸಂದರ್ಭದಲ್ಲಿ ನಾನೀಗಾದ್ರೂ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇವತ್ತೆಲ್ಲರೂ ನಾವು ಇನ್ನೂ ಅನೇಕ ಜಾತಿಗಳು ಎಸ್ಸಿಯಲ್ಲಿ ಅವರೆಲ್ಲರೂ ಕೂಡ ನಮ್ಮ ಅಣ್ಣ ತಮ್ಮಂದಿರು, ನಾವೆಲ್ಲರೂ ಕೂಡ ಸಹೋದರರು. ಆದ್ರೆ ಕೇವಲ ಇವತ್ತು ಎಲ್ಲರೂ ನಮ್ಗೆ ಕೊಡಿದ್ರು ಕೇಳಕತ್ತಿಲ್ಲ. ನೀವು ಆಯಾ ಜಾತಿ ಅನುಗುಣವಾಗಿ ಇವತ್ತೇನು ಸಂವಿಧಾನಾತ್ಮಕವಾಗಿ ಮಾಡಬೇಕಾಗಿದೆ ಅದನ್ನ ಮಾಡಿ ಅಂತ ತಿಳ್ಕೊಂಡು ನಮ್ಮ ಮಾಧ್ಯಮದ ಮುಖಾಂತರ ಕೇಳಿ ಬಯಸ್ತೇನೆ.